ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಮಗಳ ಬರ್ತಡೇ ದಿನದ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೆ. ಹಾಗಾಗಿ ನನ್ನ ಮಗಳು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ದೀಪ ಹಚ್ತಾ ಇದ್ದಾಳೆ. ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಎರಡು ಒಟ್ಟಿಗೆ ಬಂದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ನನಗಂತೂ. ದೀಪ ಎಲ್ಲ ಹೆಚ್ಚಿ ಅವಳು ಪೂಜೆ ಮುಗಿಸ್ಕೊಂಡ್ಲು. ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡೆ. ತಿಂಡಿ ಬಂದು ಇವತ್ತು ಪುಳಿಯೋಗರೆ ಮತ್ತು ಸ್ವೀಟ್ಗೆ ಜಾಮೂನ್ ಮಾಡಿದ್ದೆ. ಪುಳಿಯೋಗರೆ ಅಂದರೆ ಅವಳಿಗೆ ತುಂಬಾನೇ ಇಷ್ಟ, ಹಾಗೆ ಜಾಮೂನು ಸ್ವೀಟ್ ಅಂದ್ರೂ ತುಂಬಾನೇ ಇಷ್ಟ. ಎರಡು ಇಷ್ಟ ಅವಳಿಗೆ ಅಂತ ಹೇಳ್ಬಿಟ್ಟು ಎರಡು ಮಾಡಿದ್ದೆ. ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ 8:30 ಅಷ್ಟರಲ್ಲಿ ಎಲ್ಲ ಆಗೋಗಿತ್ತು. ಅವಳು ಚಾಕ್ಲೇಟ್ಸು ಮತ್ತು ಸ್ವೀಟ್ ಎಲ್ಲ ತಗೊಂಡು ಟೀಚರ್ಸ್ಗೂ ಮತ್ತು ಅವಳ ಫ್ರೆಂಡ್ಸ್ಗೂ ಎಲ್ಲರಿಗೂ ತಗೊಂಡು ಹೊರಟ್ಲು. ಇವಳನ್ನ ಕಳಿಸ್ಕೊಟ್ಟಿದ್ದಾದ್ಮೇಲೆ ನನ್ನ ಚಿಕ್ಕ ಮಗಳು ಬಂದು ನಮ್ಮ ಅಕ್ಕನ ಬರ್ತಡೇ ಅಲ್ವಾ, ನಾನು ಕಲರ್ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕಲರ್ ಡ್ರೆಸ್ ಹಾಕೊಂಡು ಅವಳು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಅವಳು ಕೂಡ ಸ್ಕೂಲ್ಗೆ ಹೊರಟ್ಲು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಾಗೆ ನಮ್ಮ ಮನೆಯವರು ಐಸ್ ಕ್ರೀಮ್ ತಗೊಬಂದಿದ್ರು. ಐಸ್ ಕ್ರೀಮ್ ಜೊತೆಗೆ ಗುಲಾಬ್ ಜಾಮೂನ್ ಯಾರೆಲ್ಲ ಟೇಸ್ಟ್ ಮಾಡಿದೀರಾ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್. ಗುಲಾಬ್ ಜಾಮೂನ್ ಬಿಸಿ ಇದ್ದಾಗ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮತ್ತೆ ನಮ್ಮ ಮನೆಯವರು ಜಗಳ ಆಡ್ಕೊಂಡು ತಿಂದಿದ್ದಾಯ್ತು, ನನ್ಗೆ ಅಂತ ಅನ್ಕೊಂಡು ತಿಂದಿದ್ದಾದ್ಮೇಲೆ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಮಕ್ಕಳು ಬಂದ್ಮೇಲೆ ಕೇಕ್ ತಗೊಬಂದ್ರು ನಮ್ಮ ಮನೆಯವರು. ಸಂಜೆ ಒಂದು 5:30 ಆಗಿತ್ತು, ಅವಾಗ ಕೇಕ್ ತಗೊಬಂದ್ರು ಸಡನ್ ಆಗಿ. ಹಾಗಾಗಿ ನನ್ನ ಮಗಳಿಗೆ ತುಂಬಾನೇ ಖುಷಿಯಾಗಿ ಹೋಗಿದೆ. ಏನಂದ್ರೆ ನಾವ್ ಇಲ್ಲೇನ್ ಕೇಕ್ ಕಟಿಂಗ್ ಮಾಡ್ಸೋದ್ ಬೇಡ ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಮ್ಮಮ್ಮ ಅಲ್ಲಿ ಕೇಕ್ ಆರ್ಡರ್ ಮಾಡಿದ್ರು, ಆಗ್ಲೇನೆ ಅಲ್ಲೇ ಹೇಳಿದ್ರು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಕಟ್ ಮಾಡಿ ಹೋಗ್ರಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಯಾಕೆಂದ್ರೆ ಅವ್ರು ಬರ್ತಾ ಇಲ್ಲ, ಅಲ್ಲಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆಗೆ 5:30 ಹಾಗೆ ಎಲ್ಲ ಕೇಕ್ ಎಲ್ಲ ಇಲ್ಲೇ ಎಲ್ಲರಿಗೂ ಕೊಟ್ಬಿಟ್ಟು ಅಕ್ಕಪಕ್ಕ ಅಂಗಡಿಯವ್ರಿಗೂ ಮತ್ತೆ ಮಕ್ಕಳಿಗೂ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟು ಕಳಿಸ್ಕೊಟ್ಟಿದ್ದಾಯ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಮಾತ್ರ. ಹೋಗ್ರಿ ಸೈಡ್ಗೆ ಹೋಗ್ರಿ. ಎಲ್ಲ ಕುತ್ಕೊಳ್ರಿ, ಪ್ಲೇಟಿಗೆ ಹಾಕ್ಕೊಡ್ತೀವಿ. ಕೆಳಗೆ ಕುತ್ಕೊಳ್ರಿ, ಇಲ್ಲಿ ಕುತ್ಕೊಳ್ರಿ. ಆಮೇಲೆ ನಮ್ಮ ಮನೆಯವರು ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಮಗಳಿಗೆ ತಿನ್ನಿಸ್ಕೊಟ್ಟು, ಅವಳು ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ತಿನ್ನಿಸ್ಕೊಟ್ಟು ಇಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಸಂಜೆ ಒಂದು 6:30 ಆಗಿ ನಾವು ಊರ ಕಡೆ ಹೊರಟ್ವಿ. ನಮ್ಮ ಮನೆಯವ್ರು ಬರ್ತಾ ಇಲ್ಲ, ನಾನು ಮಾತ್ರ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ. ಸಂಜೆ ಹೋಗಿ ಮತ್ತೆ ಬೆಳಗ್ಗೆ ಬರೋದು ಅಷ್ಟೇನೆ. ಹಾಗಾಗಿ ಹೋಗ್ತಾ ಇದ್ವಿ. ನಾನು ಕೂಡ ಕೇಕ್ ಕಟ್ ಮಾಡಿಬಿಟ್ಟು ನಾನೇ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಈ ಥರ ಬಂದಿದೆ ವಿಡಿಯೋ. ಹಾಗಾಗಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಅವರು ತಂಗಿದಿರಿಬ್ರು ತಿನ್ನಿಸ್ತಿದ್ದಾರೆ ಅಕ್ಕಂಗೆ. ಚೆನ್ನಾಗೆಲ್ಲ ತಿನ್ಕೊಂಡು ಕೇಕ್ ಮಾತ್ರ ಉಳಿಸ್ಕೊಳ್ಳಿಲ್ಲ, ಯಾಕಂದ್ರೆ ಮೊನ್ನೆ ಎಲ್ಲ ಹುಷಾರಿರ್ಲಿಲ್ವಲ್ಲ. ಹಾಗಾಗಿ ಎಲ್ಲ ಕಟ್ ಮಾಡಿ ಅಲ್ಲೇನೆ ಕೊಟ್ಬಿಟ್ಟು ಬಂದ್ವಿ. ಮತ್ತೆ ಬೇಕರಿಯಲ್ಲಿ ನಮ್ಮಮ್ಮ ಕೇಕ್ ಹೇಳಿದ್ರು ಅಂತ ಹೇಳ್ಬಿಟ್ಟು ತಗೊಂಡೋಗೋಣ ಅಂತ ಅಂದವೇ ಬಂದೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಡೋನಟ್ಸ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಬ್ರದರ್ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ಕೇಕ್ ಇಲ್ಲೇ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ. ವಿಡಿಯೋ ಕೂಡ ಡಿಲೀಟ್ ಮಾಡಿದ್ದೆ ನಾನು. ಕೇಕ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನು ಅನ್ಕೊಂಡಿದ್ದು ಕರೆಕ್ಟ್ ಅಲ್ಲ ಅಂತ ಅನಿಸ್ತು, ಯಾಕಂದ್ರೆ ಬೇರೆ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನೋ ಅವತ್ತು ಅದೊಂದು ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ಕೇಕ್ ಅವ್ರ ಹತ್ರನೇ ಆರ್ಡರ್ ಮಾಡಿದ್ದು. ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ಲು. ನೀವೇನಾದ್ರೂ ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಧಾರಾಳವಾಗಿ ಆರ್ಡರ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆಮೇಲೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮಮ್ಮ ಅವ್ರಿಗೋಸ್ಕರ. ಯಾಕೆಂದ್ರೆ ಅವರು ಶಾಪಲ್ಲಿ ಇದ್ರಲ್ಲ, ಹಾಗಾಗಿ ಜನ ಬರ್ತಾನೆ ಇರ್ತಾರೆ ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಬರೋವರೆಗೂ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬರ್ತ್ಡೇ ಸಾಂಗ್ ಎಲ್ಲ ಸೆಟ್ ಮಾಡಿದ್ದು ಟಿವಿಲಿ. ಅದನ್ನ ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ತಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರೆದೆ, ಬಂದ್ಲು. ಇದು ಬಂದು ಬರ್ತಡೇಗೆ ಅಂತ ತಗೊಂಡಿದ್ದೇನಲ್ಲ ಫ್ರಾಕು, ಡ್ಯಾನ್ಸ್ ಫಂಕ್ಷನ್ಗೆ ಅಂತ ತಗೊಂಡಿದ್ವಿ. ಸ್ಕೂಲ್ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಒಂದೇ ಒಂದು ಟೈಮ್ ಹಾಕೊಂಡಿದ್ದು. ಆಗ್ಲೇ ಒಂದು 6 months 1 ವರ್ಷನೇ ಆಗೋಯ್ತು. ಹಾಗಾಗಿ ಸ್ವಲ್ಪ ತುಂಡ ಬಂದಿದೆ ಫ್ರಾಕು, ಹಾಗಾಗಿ ಈ ತರ ಇದೆ. ಆದ್ರೆ
ಫ್ರಾಕ್ ಮಾತ್ರ ತುಂಬ ವೆಯ್ಟ್ ಇದೆ, ಅಷ್ಟೇ ಗ್ರ್ಯಾಂಡ್ ಆಗಿದೆ. ಫೋಟೋಗೆ ವಿಡಿಯೋಗೆ ಯಾವ ಥರ ಬರ್ತಿದೆ ಗೊತ್ತಿಲ್ಲ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಗಾಗಿ ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ಗೆ ಇದೆ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿದ್ದಾಯಿತು. ಎಲ್ಲ ಆದಮೇಲೆ ನನ್ನ ಎರಡನೇ ಮಗಳು ಈ ಥರ ರೆಡಿಯಾಗಿದ್ಲು. ಇವಳದ್ದು ಮಾತ್ರ ತೀಟೆ ತುಂಬಾ ಜಾಸ್ತಿ. ಈ ಥರ ಎಲ್ಲ ಅವತಾರ ಆಡ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು ನನ್ನ ಮಕ್ಕಳು. ಇವ್ರ ಫ್ರೆಂಡ್ಸ್ ಇಲ್ಲಿ ಬಂದರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಇವಳಿಗೆ, ಹಾಗಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು, ಇನ್ನ ಆಟಾಡ್ಕೊಂಡು ಕುತ್ಕೊಂಡು ಕೇಕ್ ಕಟ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು. ಯಾವ ಫ್ರೆಂಡ್? ಕಾವ್ಯ. ಥ್ಯಾಂಕ್ಸ್ ಹೇಳು ಕಾವ್ಯ. ಥ್ಯಾಂಕ್ಸ್ ಕಾವ್ಯ. ಆಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಟೈಮ್ ಬಂದು ಆಗಲೇ ಹೆಂಗೆ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. 8:30 ಆಗೋಗಿತ್ತು. ಹಾಗಾಗಿ ಮತ್ತೆ ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರೋ ಅಷ್ಟರಲ್ಲಿ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ರು ನಮ್ಮಮ್ಮ. ಹಾಗಾಗಿ ಅದೆಲ್ಲ ಹಂಗೆ ಎತ್ತಿಟ್ಟು ಫಸ್ಟ್ ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಬೇರೆ ಲಾಂಗ್ ಫ್ರಾಕ್ ಥರದ್ದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಯಾರಿನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮ್ಯಾಚಿಂಗ್ ಬ್ಲೌಸ್ ಇರಲಿಲ್ಲ ಅಂತ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕ್ಕೊಂಡು ಅದನ್ನೇ ಹಾಕ್ಕೊಂಡಿದ್ದಾಯಿತು. ಇಲ್ಲಿ ನನ್ನ ಮಗಳು ನಮ್ಮ ಅಪ್ಪನ ಹತ್ರ ಜಗಳ ಮಾಡ್ತಾ ಇದ್ಲು. ಅವಳು ತುಂಬಾನೇ, ಅವ್ರ ತಾತ ಅಂದ್ರೆ ತುಂಬಾನೇ ಸಲಿಗೆ ಜಾಸ್ತಿ ಅವಳಿಗೆ. ಹಾಗಾಗಿ ಕೇಕ್ ಎಲ್ಲ ಕಟಿಂಗ್ ಮಾಡ್ತಾ ಇದ್ಲು. ಇವಾಗ ನನ್ನ ಚಿಕ್ಕವಳು ಫಸ್ಟ್ ಕಾಯ್ಕೊಂಡಿದ್ಲು. ಮಕ್ಕಳಿಗೆ ಊಟ ತಿಂಡಿ ಸೇರೋದಿಲ್ಲ, ಈ ಕೇಕು ಮತ್ತು ಬೇಕ್ರಿ ಐಟಮ್ಸು ಜಂಕ್ ಫುಡ್ ಅಂದರೆ ಅವ್ರಿಗೆ ಏನೋ ಅಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಫಸ್ಟ್ ಮಕ್ಳಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕಟ್ ಮಾಡಿ ತಿನ್ನಿಸ್ತಿದ್ಲು. ಮಕ್ಕಳೆಲ್ಲ ಕೇಕ್ ಕಟಿಂಗ್ ಆದಮೇಲೆ ಮಕ್ಳಿಗೆ ತಿನ್ನಿಸ್ಕೊಟ್ಟು ಆಮೇಲೆ ನಮ್ಮಮ್ಮ ಅವ್ರು ಬಂದಿರೋ ಮಕ್ಕಳಿಗೆ ಕಟ್ ಮಾಡಿಕೊಡ್ರಿ, ಆಮೇಲೆ ಫೋಟೋ ವಿಡಿಯೋ ಎಲ್ಲ ತಕ್ಕೊಳ್ಳಿರಂತೆ ಅಂತ ಹೇಳ್ತಿದ್ರು. ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪನ್ನು ಕರೆದು ಅವ್ರದ್ದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸಿದ್ದಾಯಿತು. ಏನಿಲ್ಲ, ಸ್ವಲ್ಪ ಮೆಮೊರೀಸ್ಗೆ ಇವೆಲ್ಲನೂ ವೀಡಿಯೋಸ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಇಯರ್ಗೆ ಈ ಥರ ಇರೋಕ್ಕಾಗೋದಿಲ್ಲ, ದೊಡ್ಡವರಾಗಿರ್ತಾರೆ ಇನ್ನು ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ಹಾಗಾಗಿ ನಿಮ್ಗೆ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಮತ್ತು ನನ್ನ ಮಗಳಿಗೆಲ್ಲ ಕೇಕ್ ತಿನ್ನಿಸ್ಕೊಟ್ಟು ಅವಳೇ ಫಸ್ಟ್ ನನಗೆ ತಿನ್ನಿಸಿದ್ಲು. ಅದಾದ್ಮೇಲೆ ನಾನು ಅವಳಿಗೆ ತಿನ್ನಿಸಿ. ಕೇಕ್ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಮಾಡಿದರು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಆಮೇಲೆ ನಮ್ಮ ಅಮ್ಮನ ಕರಿತಿದ್ವಿ. ಅವರು ಫಸ್ಟ್ ಮಕ್ಳಿಗೆ ಕೇಕ್ ಕಟ್ ಮಾಡಿ ಕೊಟ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕಟ್ ಮಾಡಿ ಪ್ಲೇಟಿಗೆ ಹಾಕಿ ಕೊಡ್ತಾಯಿದ್ರು ಮಕ್ಕಳಿಗೆ. ಅವ್ರನ್ನೆಲ್ಲ ಕೊಟ್ಟು ಕಳಿಸಿದ್ದಾದ್ಮೇಲೆ ನಾವು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮ್ಮಮ್ಮನ್ನ ಕರಿತಾ ಇದ್ವಿ. ಕೇಕು ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ಎಲ್ಲ ಚೆರ್ರಿ ಫ್ರೂಟು ಎಲ್ಲನೂ ಹಾಕಿದ್ರು. ಆಮೇಲೆ ನಾನು ನನ್ನ ಮಗಳು ಎಲ್ಲನೂ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು, ನಮ್ಗೆ ಹೆಣ್ಮಕ್ಳಿಗೆ ಈ ಫೋಟೋಸ್ ಹುಚ್ಚಂತೂ ಯಾವಾಗಲೂ ಹೋಗೋದಿಲ್ಲ, ಹುಚ್ಚಿದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಇದೇನೇ ಕ್ಲೀನಾಗಿ ರೆಡಿ ಆದಾಗ ಏನು ಅಷ್ಟು ಅಂದರೆ ರೆಡಿನೂ ಆಗಿರಲಿಲ್ಲ. ನನ್ನ ಮಗಳಿಗೆ ಮೇಕಪ್ ಅಂತ ಅಷ್ಟು ಇಷ್ಟ ಆಗೋದಿಲ್ಲ. ಮೇಕಪ್ ಹಾಕು ಅಂತ ಹೇಳಿದ್ದೆ, ಮೇಕಪ್ ಹಾಕೋದಿಲ್ಲ ಏನಿಲ್ಲ, ಯಾವ ಥರ ಇದ್ಲು ಅದೇ ಥರನೇ ಇದ್ಲು. ಅವ್ರ ಅಜ್ಜಿಗೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ಲು. ಲಾಸ್ಟಲ್ಲಿ ನಮ್ಮಮ್ಮ ಅಂತೂ ತುಂಬಾ ಬೆವತೋಗಿದ್ದಾರೆ. ಹೊರಗಡೆ ಎಲ್ಲ ಅಂಗಡಿ ಹತ್ರ ಕುತ್ಕೊಂಡು ಬಂದಿದ್ರಲ್ಲ ನೀಟಾಗಿ, ಎಲ್ಲ ಸೆಕೆ ನೀರೆಲ್ಲ ಇರುತ್ತೆ ಇದೇ ಮಕ್ಕದ ಮೇಲೆ. ಹಾಗಾಗಿ ಆಮೇಲೆ ನನ್ನ ಮಗಳಂದ್ರೆ ತುಂಬಾ ಇಷ್ಟ, ಅಂದರೆ ದೊಡ್ಡ ಮೊಮ್ಮಗಳಲ್ವ ಮನೆಗೆ. ಹಾಗಾಗಿ ಆಮೇಲೆ ನಾವು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನಾನು ಮತ್ತು ನಮ್ಮಮ್ಮ ಸ್ವಲ್ಪ ಫೋಟೋಸ್ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾಯಿತು. ಯಾವಾಗಲೂ ಚಿಕ್ಕ ಮಕ್ಕಳಿಗೆ ಕೇಕ್ ಕಟ್ ಮಾಡ್ಕೊಳ್ತಿದ್ದಲ್ಲ, ಹಾಗಾಗಿ ನಾನು ಹೇಳ್ತಿದ್ದೆ ನನಗೆ ಸ್ವಲ್ಪ ಕಟ್ ಮಾಡಿ ತಿನ್ಸಲ್ಲ ಅಂತ ಹೇಳ್ಬಿಟ್ಟು ತಿನ್ಸಿದ್ರು. ಅದಾದ್ಮೇಲೆ ನಾನು ನಮ್ಮಮ್ಮಗೆ ತಿನ್ನಿಸಿ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು, ವಿಡಿಯೋ ಅಂದರೆ ಕೇಕ್ ಕಟಿಂಗ್ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಕೇಕ್ ಎಲ್ಲ ಇಟ್ಟಿದ್ರು ಅಂತ ಹೇಳ್ತಾ ಇದ್ದೆ ಮಕ್ಕಳಿಗೆ. ನನ್ನ ಮಗಳು ಅಷ್ಟೇ ಸೈಡಲ್ಲಿ ಮಿಕ್ಸ್ಚರ್ ಬಾರಿಸ್ತಾ ಇದ್ಲು ಹಾಕ್ಕೊಂಡು ಬ್ಯಾಟಿಂಗು. ಅದನ್ನು ನೋಡ್ಕೊಂಡು ತುಂಬಾ ನಕ್ಕಿದ್ದಾಯಿತು. ಆಮೇಲೆ ಎಲ್ಲ ನೋಡ್ಕೊಂಡು ಈ ಥರ ಸ್ಪ್ರೇ ತಂದಿದ್ವಿ ನಾವು. ಅದು ಕೇಕಿನ ಮೇಲೆಲ್ಲ ಬಿದ್ದುಬಿಡುತ್ತೆ, ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ ನಾನು. ಕೇಕ್ ಎಲ್ಲ ಆದಮೇಲೆ ಕಟ್ಟಿಂಗ್ ಆದಮೇಲೆ ಮಕ್ಳ ಕೈ ಕೊಟ್ಟೆ. ಅವ್ರು ಈ ಥರ ಆಡ್ತಿದ್ದಾರೆ ಅದನ್ನು ತಗೊಂಡು. ಟೈಮ್ ಬಂದು ಇವಾಗ 9:30 ಆಗ್ತಾ ಇತ್ತು ಆಗಲೇನೆ.
ಅದೆಲ್ಲ ಖಾಲಿ ಆಗೋವರೆಗೂ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಕೂಡ. ಆ ಗ್ಯಾಪಲ್ಲಿ ಕೂಡ ಕೇಕ್ ತಿನ್ನಿಸ್ತಿದ್ಲು ನನ್ನ ಮಗಳು ರೊಕ್ಕಂಗೆ. ಎಲ್ಲ ಆದಮೇಲೆ ನಾವು ನಡೀರಿ ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಹೊರಗಡೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ ಇಲ್ಲಿ, ಹಾಗಾಗಿ ಅವ್ರಿಗೆ ಸ್ಪ್ರೇ ಮಾಡಬೇಕು ಅಂತ ಹೊರಗಡೆ ಹೋಗ್ತಿದ್ದಾರೆ. ಯಾರು ಗೊತ್ತಾ ಫ್ರೆಂಡು? ಇವರೇ ನೋಡಿ ಆ ಫ್ರೆಂಡು. ಏನಂದ್ರೆ ಊರಿಗೆ ಬಂದಂಗೆಲ್ಲ ತುಂಬಾ ಚೆನ್ನಾಗಿ ಹಿಂದಿಂದನೇ ಓಡಾಡ್ತಾ ಇರ್ತಾರೆ ಇವ್ರ ಜೊತೆಗೆ. ಹಾಗಾಗಿ ನಾನು ಎರಡನೇ ಮಗಳಿಗೆ ಮಾತ್ರ ಈ ಥರ ನಾಯಿಗಳು ಪ್ರಾಣಿಗಳು ಅಂದರೆ ತುಂಬಾನೇ ಇಷ್ಟ. ಅವಳು ಚೆನ್ನಾಗಿ ಪ್ರೀತಿ ಚೆನ್ನಾಗಿ ಲವ್ ಮಾಡ್ತಾಳೆ ಅವನ್ನ, ಹಾಗಾಗಿ ಚೆನ್ನಾಗಿ ಕೇರ್ ಮಾಡ್ತಾಳೆ ಅದನ್ನ. ಹಾಗಾಗಿ ಎತ್ಕೊಂಡು ಅದನ್ನೆಲ್ಲ ಒರೆಸ್ತಾ ಇದ್ಲು, ಗಲೀಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನೈಟ್ ಒಂದು 9:30 10 ಆಯಿತು. ಆಮೇಲೆ ಬಿರಿಯಾನಿಗೆಲ್ಲ ಹಾಕ್ಕೊಟ್ಟಿದ್ದೆ, ಒಂದೇ ಪ್ಲೇಟಲ್ಲೇ ತಿಂತೀವಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು. ಕೇಕ್ ಎಲ್ಲ ತಿಂದಿದ್ರಲ್ಲ, ಹಾಗಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ತಿನ್ಕೊಂಡು ಆಮೇಲೆ ಮಲಗಿದ್ದಾಯಿತು. ಒಂದು 10:30 ಆಯಿತು. ನಾವು ಮಲಗೋ ಅಷ್ಟರಲ್ಲಿ ನಾವೆಲ್ಲ ಊಟ ಮಾಡಿಕೊಂಡು TV ನೋಡಿಕೊಂಡು ಮಕ್ಕಳೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 6 ಗಂಟೆ ಆಗೇನೆ ನಮ್ಮಮ್ಮ ಕೆಲಸ ಎಲ್ಲ ಮುಗಿಸಿ ಆಗಲೇ ಟೀಗೆ ಇಡ್ತಾ ಇದ್ರು ನಮ್ಮ ಅಪ್ಪಂಗೆ. ಹೂವಿನ ತೋಟ ಇರೋದ್ರಿಂದ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಅವ್ರು ಹೂವು ಬಿಡಿಸೋದಕ್ಕೆ ಹೋಗ್ಬಿಡ್ಬೇಕು. ಅದೇ ಬೈತಿದ್ರು ನಮ್ಮ ಅಪ್ಪ, ಇಷ್ಟೊತ್ತಿಗೆ ಎದ್ದು ಈಗ ವಿಡಿಯೋ ಮಾಡ್ಕೊಂಡು ಕುಂತಿದ್ಯಾ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದಿದ ತಕ್ಷಣ ಇವ್ರದ್ದು ಇದೊಂದು ಅಂದ್ರೆ ಒಂಥರ ಪದ್ಧತಿ, ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿ ಅದಾದ್ಮೇಲೆ ಹೊಲ್ದ ಹತ್ರ ಹೊರಟ್ಬಿಡೋದು. ಡೈಲಿ ಇದೆ ರೊಟೀನ್ ಇವ್ರದ್ದು. ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಕೂಡ ತಿಂಡಿ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಮಕ್ಕಳಿಗೆ ತಗೊಂಡೋಗು ಅಂತ ಹೇಳ್ಬಿಟ್ಟು. ಸ್ಕೂಲ್ ಇತ್ತಲ್ಲ, ಹಾಗಾಗಿ ಅಲ್ಲಿ ಹೋಗಿ ಏನು ಮಾಡ್ತೀಯ ಲೇಟ್ ಆಗುತ್ತೆ ಅಂತ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಚಿತ್ರಾನ್ನ ತಗೊಂಡು ನಾನು ಬಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಟ್ಟು ಆಮೇಲೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು 10:30 ಆಗಿ ಸ್ವಲ್ಪ ಹುಷಾರಿರ್ಲಿಲ್ಲ, ತಲೆನೋವು ಇತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಹಾಸ್ಪಿಟಲ್ನಲ್ಲಿ ನೋಡಿದ್ರೆ ಸ್ವಲ್ಪ ಫೀವರೇ ಇದೆ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು. ಆಮೇಲೆ ನಾನು ಸ್ವಲ್ಪ ಸಚಿವಾಲಯದಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ದೆ, ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ಹೋದ್ರೆ ತುಂಬಾನೇ ನೆಗ್ಲೆಕ್ಟ್ ಮಾಡಿದ್ರು. ಏನಂದ್ರೆ ಹೋಗಿದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕು. ಹಳ್ಳಿ ಕಡೆಯಿಂದ ಬಂದಿರೋರು ಇರ್ತಾರೆ, ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿರೋರು ಇರ್ತಾರೆ. ಹಾಗಾಗಿ ಅವ್ರು ಬೇರೆ ಕೆಲಸಗಳನ್ನ ಸೈಡ್ಗಿಟ್ಟು ಸ್ವಲ್ಪ ಬಂದಿರೋರಿಗೆ ರೆಸ್ಪಾನ್ಸ್ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗಾಗಿ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ಮೇಲೆ ನನಗೂ ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರು. ಹಾಗಾಗಿ ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ವ್ಲಾಗ್ ಇಷ್ಟ ಲೈಕ್ ಮಾಡಿ.